I'm. Can you see Ah, me? sir. Yes, Hear me? sir. Go ahead. Yes, sir. Yeah. ಇದು ಮೊಟ್ಟ ಮೊದಲಾಗಿ ನಾವು ಕ್ರೈಸ್ತರು ದೇವರ ವಾಕ್ಯವನ್ನು ಧ್ಯಾನಿಸ್ಬೇಕು, ಓದಬೇಕು. ಓದೋದಕ್ಕೆ ನಮಗೆ ಕೆಲಸ ಕಾರ್ಯಗಳು, ಒತ್ತಡ, ಮನೆಯಲ್ಲಿ ಏನೇನೋ ಕೆಲಸಗಳು ಇರ್ತವೆ. ಆ ಬ್ಯುಸಿ ಶೆಡ್ಯೂಲ್ನಲ್ಲಿ ನಾವು ಓದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ನಾನು ಓದಿದ್ದೀನಿ ಫುಲ್ ಬೈಬಲ್ ಓದಿದ್ದೀನಿ ಒಂದ್ಸಲ ನನ್ನ ಲೈಫ್ನಲ್ಲಿ. ಆದರೆ ಇದು ಇನ್ನೊಂದ್ಸಲ ಬ್ರಷ್ ಅಪ್ ಆದಂಗಾಯ್ತು. ದೇವರ ವಾಕ್ಯ ಅಂದ್ರೆ ಶಕ್ತಿ. ದೇವರ ವಾಕ್ಯದಲ್ಲಿ ಎಷ್ಟು ಶಕ್ತಿ ಇದೆ, ಏನೋ ಕತೆ ಪುಸ್ತಕ ಓದ್ದಂಗಲ್ಲ. ನಾವು ಓದಿದ ಪ್ರಕಾರ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ಮತ್ತು ನಾವು ಏನಾದ್ರೂ ಖರೀದಿಸಲು ಹೋದಾಗ ನಮ್ಮಲ್ಲಿ ಹಣ ಇದ್ರೆ ಖರೀದಿಸ್ಬೋದು, ಇಲ್ಲ ಬರೀ ಕೈನಲ್ಲಿ ಹೋದ್ರೆ ಯಾರು ಏನು ಕೊಡಲ್ಲ. ಆದ್ರೆ ದೇವರು ಬರೀ ಮಾತಿನಲ್ಲಿ ಇಡೀ ಭೂಲೋಕವನ್ನು ಸೃಷ್ಟಿ ಮಾಡಿದ್ರು, ಮನುಕುಲವನ್ನು ಸೃಷ್ಟಿ ಮಾಡಿದ್ರು, ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ರು, ಆಮೇಲೆ ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು. ಹೇಗೆ ಮನುಷ್ಯರನ್ನ ಪ್ರಾಣಿಗಳ ರೂಪದಲ್ಲಿ ಸೃಷ್ಟಿ ಮಾಡಬಹುದಾಗಿತ್ತು, ಆದ್ರೆ ದೇವರು ಎಷ್ಟು ಪ್ರೀತಿಸ್ತಾರೆ ನಮ್ಮನ್ನ, ನಮ್ಮ ಜನಗಳನ್ನೆಲ್ಲ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ಅವರ ಪ್ರತಿರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ ದೇವರು. ಇದಕ್ಕೆ ನಾವು ದೇವರಿಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಪ್ರತಿ ಕ್ಷಣ ಸಲ್ಲಿಸಬೇಕು. ಮುಂದೆ ದೇವರು ಈ ಹಳೆ ಒಡಂಬಡಿಕೆ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಆದಿಕಾಂಡ ಮುಗಿದಿದೆ, ವಿಮೋಚನ ಕಾಂಡ, ಯಾಜಕ ಕಾಂಡ, ಈಗ ಸಂಖ್ಯಾಕಾಂಡ ನಡೀತಾ ಇದೆ, ಓದ್ತಾ ಇದ್ದೀವಿ. ಇನ್ ಮುಂದಕ್ಕೂ ಎಲ್ಲಾ ಅಧ್ಯಾಯಗಳನ್ನು ನಾವು ಓದೋದಕ್ಕೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಾ. ಇದು ಪ್ರೇರಣೆ ಓದೋದಕ್ಕೆ. ಇದಕ್ಕೆ ಬೈಬಲ್ ಆಯೋಗಕ್ಕೆ ಧನ್ಯವಾದಗಳು, ಮತ್ತು ನಮ್ಮ ಸಂತ ಅಂತೋಣಿ ದೇವಾಲಯದ ಗುರುಗಳಿಗೂ ಮತ್ತು ಅಂತೋಣಿ ರಾಜ್ ಅವರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್, ಧನ್ಯವಾದಗಳು, ವಂದನೆಗಳು. ಐ ಕುಡ್ ಸಿ ದ ಎಕ್ಸೈಟ್ಮೆಂಟ್ ವೆನ್ ಯು ಶೇರ್ಡ್. ಥ್ಯಾಂಕ್ ಯು ಸೋ ಮಚ್. ದೇವರ ವಾಕ್ಯ ಶಕ್ತಿ ಕೊಡುತ್ತೆ, ನಿಜ. ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್. ವಿ ಇನ್ವೈಟ್ ಆಂಥೋನಿ ರಾಜ್ ಅಂಡ್ ಫ್ಯಾಮಿಲಿ. ಗುಡ್ ಈವ್ನಿಂಗ್ ಸಿಸ್ಟರ್. ಗುಡ್ ಈವ್ನಿಂಗ್ ಫಾದರ್. 1 ಸೆಕೆಂಡ್, ನನ್ನ ಮಗಳು ಪ್ರೇಯರ್ ಮಾಡ್ತಾಳೆ. ಅಂದ್ರೆ ಅವಳ ಒಪಿನಿಯನ್ ಹೇಳ್ತಾ ಇದ್ದಾಳೆ, ಅವಳ ಎಕ್ಸ್ಪೀರಿಯನ್ಸ್. Please, we want the younger children, young children to talk and share. Yes, baby. A very good evening to all. I am very lucky to have this opportunity to proclaim the words of God. And I can say that I am proud because I am the God-chosen child to spread the word of God. Once again, I thank you all for giving this opportunity to me. ಸಿಸ್ಟರ್, ನಮ್ಗೆ ಈ ಅವಕಾಶ ಕೊಟ್ಟಿದ್ಕೆ ನಾವು ತುಂಬಾ ಸಂತೋಷ ಪಡ್ತೀವಿ. ಮತ್ತೆ ನಮ್ಗೆ ಇದು, ನಾನು ಬೈಬಲ್ ಸ್ಟಾರ್ಟ್ ಮಾಡಿದ್ದೆ, 4 ಪುಸ್ತಕ ಓದಿ ಮುಗಿಸಿದ್ದೆ. ಆಮೇಲೆ ಕೆಲಸ ಕಾರ್ಯ ಮತ್ತೆ ಕಾರಣಾಂತರದಿಂದ ಓದಕ್ ಆಗ್ಲಿಲ್ಲ. ಬಟ್ ಇವಾಗ ಸ್ಟಾರ್ಟ್ ಮಾಡ್ದಾಗಿಂದ ಅದು ಅವ್ರು ಓದ್ತಾ ಇದ್ರು ನನ್ಗೆ, ನಾನು ಅವಾಗ ಓದಿದ್ದು ಮತ್ತೆ ನನ್ಗೆ ಓದ್ತಾ ಇರೋ ತರ ನನ್ಗೆ ಅಲ್ಲೇ ತಿರ್ಗಾ ಕೇಳಿಸ್ತಾ ಇದ್ದೀನಿ ಏನೋ ಅನ್ಸ್ತಾ ಇತ್ತು. ಮತ್ತೆ ನಮ್ಗೆ ಓದ್ಬೇಕು ಅಂತ ಕುತ್ಕೊಂಡಾಗ ಯಾವ್ದಾದ್ರು ಒಂದು ಅಡೆತಡೆಗಳು ಬರುತ್ತೆ. ಮತ್ತೆ ಓದಕ್ ಆಗದೆ ಮುಚ್ಚಿಟ್ಟಿದ್ದು ಇದೆ ಬೈಬಲ್ನ. ಎಷ್ಟೋ ಸತಿ ಇವತ್ತು ಓದೋಣ ಅಂತ ಸ್ಟಾರ್ಟ್ ಮಾಡಿದಾಗ ಓದಕ್ ಆಗದೆ ಎಷ್ಟೋ ಸತಿ ಬಿಟ್ಬಿಟ್ಟಿದೀವಿ. ಇವತ್ತು ಈಗ ಸ್ಟಾರ್ಟ್ ಮಾಡ್ದಾಗಿಂದ ಆದಿಕಾಂಡದಿಂದ ನೋಡ್ಕೊಂಡು ಓದ್ಕೊಂಡು ಬರ್ತಾ ಇದೀವಲ್ಲ, ದಿನ ಹೊಸ ಕೇಳ್ತಾ ಇದೀವಿ. ವಿಮೋಚನಾ ಕಾಂಡ ಓದುವಾಗಂತೂ ಒಂಥರ ಮನ್ಸಿಗೆ ಖುಷಿ. ಮತ್ತೆ ದೇವ್ರನ್ನ ಎಷ್ಟು ಜನ ಪರೀಕ್ಷಿಸ್ತಾರೆ. ತನಗ್ ಬೇಕಾದಾಗ ದೇವ್ರು ಕೊಟ್ಟಾಗ ಸಂತೋಷ ಪಡ್ತಾರೆ, ಕೊಡ್ದಿಲ್ದಾಗ ನೀನೇನ್ ಕೊಡ್ಲಿಲ್ಲ ನನ್ಗೆ ಊಟ ಕೊಡ್ಲಿಲ್ಲ, ಮಾಂಸ ಕೊಡ್ಲಿಲ್ಲ ಅಂತ ದೇವ್ರಿಗೆ ಹೀಯಾಳಿಸ್ತಾರೆ. ಮತ್ತೆ ದೇವ್ರಿಗೆ ಕೋಪ ಬರಂಗ್ ಮಾಡಿ ಮತ್ತೆ ಅವ್ರಿಗೆ ಬೇಕಾಗಿದ್ದನ್ನ ತಗೊಳ್ತಾರೆ. ಮತ್ತೆ ತಗೊಂಡಾಗ ಮತ್ತೆ ದೇವ್ರನ್ನ ಹೊಗಳ್ತಾರೆ. ಅದು ಆ ಕಾಲದಲ್ಲೂ ನಡೀತು, ಈ ಕಾಲದಲ್ಲೂ ನಡೀತು, ಅದೇನೇ ನಡೀತಾ ಇದೆ. ಅದೆಲ್ಲ ನೋಡುವಾಗ ಓಕೆ, ಮನುಷ್ಯಂದು ಸ್ವಭಾವಗಳು. ಬಟ್ ಬೈಬಲ್ ಅಲ್ಲಿ ಇರೋದು ಪ್ರಕಾರ ನಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ ನಮ್ದು ಎಲ್ಲಾ ಕೆಲಸ ಕಾರ್ಯಗಳು ಸುಗಮ ಆಗುತ್ತೆ ಅಂತ ಅನ್ಸುತ್ತೆ. ಮತ್ತೆ ನನ್ ಮಗ ಚಿಕ್ಕೋನಿದಾನ, ಅವ್ನು ಫಸ್ಟ್ ಟೈಮ್ ಓದಿದ್ದು ಯಾಜಕ ಕಾಂಡ 19ನೇ ಅಧ್ಯಾಯ, ಒಂದೇ ವಾಕ್ಯ. ಅವ್ನ್ ಅದನ್ನ ಬಾಯಟ್ ಮಾಡ್ಕೊಂಡ್ಬಿಟ್ಟಿದಾನೆ. ಅವ್ನ್ ಕಣ್ ಮುಚ್ಕೊಂಡು ಅದನ್ನೇ ಹೇಳ್ತಾವ್. ಇವಾಗ ಅದನ್ನ ಅದ್ ಒಂದೇ ವಾಕ್ಯ ಫಸ್ಟ್ ಟೈಮ್ ಅವ್ನ್ ಬೈಬಲ್ ಓದಿದ್ದು. ನಾವ್ ಅವ್ನ್ಗೆ ಎಂಕರೇಜ್ ಕೊಟ್ವಿ. ಅದ್ರ ನೆಕ್ಸ್ಟ್ ನೀನ್ ಓದಪ್ಪ ಅಂತಂದ್ರೆ, ನೀವ್ ನನ್ಗೆ ಇನ್ನೂ ಹೇಳ್ಕೊಟ್ಟಿಲ್ಲ,
ನನ್ಗೆ ಹೇಳ್ಕೊಟ್ಟಿದ್ ಒಂದೇ ವಾಕ್ಯ, ನಾನು ಅದನ್ನೇ ಬೈ ಹಾರ್ಟ್ ಮಾಡ್ತೀನಿ. ಅದಲ್ಲಿರೋದು ಒಂದ್ ಚಿಕ್ಕ ವಾಕ್ಯನೇ ಅದು ತುಂಬಾ ಚೆನ್ನಾಗಿತ್ತು. ಅದು ಅವ್ನ್ಗೆ ತುಂಬಾ ಹಿಡಿಸ್ತು. ಅವ್ನು ಹೇಳಿದ ಅದೇನು ಅಂತ ಗೊತ್ತಿಲ್ಲ, ಆಮೇಲೆ ನಾವ್ ಅದ್ ಮೀನಿಂಗ್ ಹೇಳಿದ್ವಿ. ಅದು ಅವ್ನ್ಗೆ ತುಂಬಾ ಮನ್ಸಿಗೆ ಹಿಡಿಸಿದೆ. ಅದನ್ನ ಬೈ ಹಾರ್ಟ್ ಮಾಡ್ತಾ ಇರ್ತಾನೆ. ಮತ್ತೆ ಅನಿತಾ ಮೇಡಮ್ ನ ಇಮಿಟೇಟ್ ಮಾಡ್ತಾನೆ. ಒಂದು ಪುಟ್ಟ ಪ್ರಾರ್ಥನೆ ಮಾಡಿ ಮುಗಿಸಿಮಾ ಅಂತ ನೀವ್ ಹೇಳ್ತಿರಲ್ಲ, ಅದೊಂದಿಗೆ ಫುಲ್ ಬೈ ಹಾರ್ಟ್ ಆಗಿ ಹೋಗಿದೆ. ಅದು ಎಲ್ಲಾರ್ಗು ಹೇಳ್ತೀನಿ, ನಾನ್ ಹೇಳ್ತೀನಿ ಅಂತ ಹೇಳ್ತಾನೆ. ಅವ್ನ ಮುಖ ತೋರಿಸಿ ಸ್ವಲ್ಪ ಪ್ಲೀಸ್, ಕ್ಯಾಮ್ರಾ ತಿರ್ಸಿ. ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಥ್ಯಾಂಕ್ ಯು. ಮತ್ತೆ ನಮ್ಮಮ್ಮ ಓದಿಲ್ಲ, ಬಟ್ ಅವ್ರಿಗೆ ಓದಕ್ ಬರಲ್ಲ. ಬಟ್ ಬೈಬಲ್ ನ ದಿನ ನಾವು ಓದೋದನ್ನ ಕೇಳಿಸ್ಕೊಂಡೆ ಅವರು ಓದೋದಷ್ಟು ಖುಷಿ ಪಡ್ತಾರೆ. ಅವ್ರಿಗೂ ಖುಷಿ ಆಗ್ತಾ ಇದೆ. ಅವ್ರಿಗೆ ಓದಕ್ಕೆ ಗೊತ್ತಿಲ್ಲ, ಬಟ್ ನಾವ್ ಓದೋದನ್ನ ಅವರೇ ಫೀಲ್ ಮಾಡ್ತಾರೆ ದಿನ. ಚೆನ್ನಾಗಿದೆ ವಾಕ್ಯಗಳು. ಕೆಲವೊಂದು ನಮ್ಗೆ ರೀಡಿಂಗ್ ಬುಕ್ ಅಲ್ಲಿ ಇಲ್ದೇ ಇರೋದನ್ನ ವಾಕ್ಯಗಳು ಈಗ ಓದ್ತಾ ಇದೀವಲ್ಲ. ದೇವ್ರು ಎಷ್ಟು ರೂಲ್ಸ್ ಕೊಟ್ಟಿದ್ದಾರೆ ಮನುಷ್ಯನ್ಗೆ, ಮತ್ತೆ ಅವ್ನಿಗೆ ಯಾವ ತರ ನಡ್ಕೋಬೇಕು, ಯಾವ ತರ ಜೀವನಿಸ್ಬೇಕು ಅನ್ನೋದು ಪ್ರತಿಯೊಂದು ಅದ್ರಲ್ಲಿ ಇದೆಯಲ್ಲ. ಅವ್ರು ಇವಾಗ ಅರ್ಥ ಮಾಡ್ಕೊಂತಿದ್ದಾರೆ. ಅವರು ಖುಷಿ ಪಡ್ತಿದ್ದಾರೆ. ವೆರಿ ಗುಡ್. ಥ್ಯಾಂಕ್ ಯು ಸರ್. Thank you so much. Very nice. Special love and thanks and prayers to baby. ಮಗ ನೀನ್ ಬೈ ಹಾರ್ಟ್ ಮಾಡ್ತಾ ಹೋಗು. ಒಂದೊಂದು ಸತಿ ಒಂದೊಂದು ವಾಕ್ಯ ಕೊಡಿ, ಅವ್ನ್ ಬೈ ಹಾರ್ಟ್ ಮಾಡ್ಕೊಂಡೇ ಹೋಗ್ಲಿ. ಅವನ್ನ ಕರ್ಸಿ ಒಂದು ಪ್ರೈಸ್ ಕೊಡ್ಸೋಣ, ಒಂದು ಕಾಂಪಿಟಿಷನ್ ಅಲ್ಲಿ ಸೇರ್ಸೋಣ. ವೆರಿ ನೈಸ್, ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿ ಇನ್ವೈಟ್ ಡೇಸಿ ಅಂಡ್ ಫ್ಯಾಮಿಲಿ. ಓದ್ತಾನಂತೆ ಅವನು ಒಂದ್ಸತಿ. ಖಂಡಿತ ನೀವೇನ್ ನಗ್ತಾ ಇದ್ದೀರಾ ಹಂಗೆ? ಅವ್ನ್ ಖಂಡಿತ ಒಂದ್ ಪ್ಯಾರ ಓದ್ತಾನೆ. ಅವ್ನ್ ನೋಡಿ ಬೈ ಹಾರ್ಟ್ ಮಾಡಿದ ಅಂದ್ಮೇಲೆ. Leviticus 9, laws of holiness and justice. The Lord told Moses to say to the community of Israel, "Be holy, for I am the Lord your God. I am holy. Each of you must respect his mother and his father, and must keep the Sabbath as I commanded. I am the Lord your God." Perfect. Love you. Very good. My God, Very good. love you baby. You have to be holy because I am holy. ಎಷ್ಟು ದೊಡ್ಡ ವಾಕ್ಯ ಓದಿದಾನೆ ಮಗು. Sister, you see the children. Sister will fall for you baby. ಹೋಯ್ತು ಇಂತ ಕರ್ಕೊಂಡ್ಬಿಡ್ತಾರೆ ಸಿಸ್ಟರು. ಇಷ್ಟು ಕ್ಯೂಟ್ ಆಗಿ ಓದ್ತಾ ಇದೆಯಲ್ಲ. Praise God. Love you so much. Thank you baby. We invite Daisy and family. Thank you sir. Good evening to all. Good evening ma'am. Good evening. Thank you so much for giving this opportunity, because ಎಷ್ಟೋ ಜನಗಳಿಗೆ ಬೈಬಲ್ ಓದ್ಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಆಪರ್ಚುನಿಟಿ ಸಿಗ್ತಾ ಇರಲ್ಲ. ಮತ್ತೆ ಅರ್ಲಿಯರ್ ನಾವು ನಮ್ಮ ಮಮ್ಮಿ ಡ್ಯಾಡಿ, ನಮ್ಮ ಅಜ್ಜಿ ತಾತ ಆ ಟೈಮಲ್ಲೆಲ್ಲ, ಆ ಜನರೇಷನ್ ಅಲ್ಲಿ ಫ್ಯಾಮಿಲಿ ಪ್ರೇಯರ್ಸ್ ಅದೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಬಟ್ ಈಗ ಯಾರು ಅಷ್ಟೊಂದು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಅಂದ್ರೆ ಕೆಲವು ಮನೆಗಳಲ್ಲಿ ಇನ್ನೂ ನಮ್ಮ ಫ್ಯಾಮಿಲೀಸ್ ಎಲ್ಲ ಬರ್ತಾನೆ ಇದೆ, ಬಟ್ ಮೋಸ್ಟ್ ಆಫ್ ದಿ ಟೈಮ್ ಏನಂದ್ರೆ ಎಲ್ಲಾರು ಒಂದೇ ಟೈಮ್ಗೆ ಕೂತ್ಕೊಂಡು ಅಟೆಂಡ್ ಮಾಡಕ್ ಆಗಲ್ಲ, ಪ್ರೇಯರ್ ಮಾಡಕ್ ಟೈಮ್ ಸಿಗಲ್ಲ, ಯಾಕಂದ್ರೆ ಅಷ್ಟು ಬ್ಯುಸಿಯಾಗಿ ಅವ್ರದ್ದು ಶೆಡ್ಯೂಲ್ಸ್ ಇರುತ್ತೆ. ಸೊ ಇದು ತುಂಬಾನೇ ಈ ಬೈಬಲ್ ಪಠಣ ಅಥವಾ ಮ್ಯಾರಥಾನ್ ಅಂತ ಏನ್ ಕರೀತೀರಾ, ಅದು ತುಂಬಾನೇ ಒಳ್ಳೆ ಆಪರ್ಚುನಿಟಿ. ಎಲ್ಲ ಕ್ರೈಸ್ತರ್ನ ಒಂದು ಗೂಡ್ಸಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಅಂತ ನನ್ನ ಪ್ರಕಾರ. ಮತ್ತೆ ಫಸ್ಟ್ ಅವತ್ತು ಫಾದರ್ ಇನ್ಫಾರ್ಮ್ ಮಾಡಿದಾಗ ಫಸ್ಟ್ ಹೋಗಿ ಹೆಸರು ಕೊಟ್ಟಿದ್ದೆ ನಾನು. ಬಟ್ ಈ ತರ ಕಾನ್ಸೆಪ್ಟ್ ಅಂತ ಗೊತ್ತಿರಲಿಲ್ಲ. ಜಸ್ಟ್ ಮೇ ಬಿ ಒನ್ ವೀಕ್ ಶೆಡ್ಯೂಲ್ ಮಾಡ್ಬೋದು ಬರೀ ರೀಡಿಂಗ್ ಅಂತ ಅನ್ಕೊಂಡಿದ್ದೆ. ಬಟ್ ಯಾವಾಗ ಈ ತರ ಅಂತ ಹೇಳಿದ್ರು, ಬ್ರದರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಆಗ ನನ್ ತುಂಬಾ ಸಂತೋಷ ಆಯ್ತು. ಮತ್ತೆ ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ ಎಲ್ಲಾರನ್ನು ಕೂರಿಸಿ ಆ ಟೈಮ್ ಬಂದಿದ ತಕ್ಷಣ ಬನ್ನಿ ಎಲ್ಲಾರು ಇರಬೇಕು ಅಂತ ಹೇಳಿ ಒಂಥರ ಏನೋ ಒಂಥರ ಹ್ಯಾಪಿನೆಸ್. ಒಂದು ಫ್ಯಾಮಿಲಿ ಟೈಮ್ ಎಷ್ಟೊಂದು 24 hours ಅಲ್ಲಿ ನಾವು ದೇವರಿಗೆ ಅಂತ ಒಂದು ½ hour ಕೊಡೋಣ ಅಂತ ಎಲ್ಲಾರ್ಗು ಹೇಳಿ ಆ ಟೈಮ್ ಬಂದು ಈಗ ಎಲ್ಲಾರು ನಾನು ಕೂತ್ರೆ ಎಲ್ಲಾರು ಬರ್ತಾರೆ ಫ್ಯಾಮಿಲಿ ಆಕ್ಚುಲಿ. ಮತ್ತೆ ಎಷ್ಟೊಂದ್ಸಲ ನಾನು ಓದ್ಬೇಕು, ಫುಲ್ ಬೈಬಲ್ ನ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಹಾಫ್ ಆಫ್ ದ ಬೈಬಲ್ ಓದಿದೀನಿ, ಬಟ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಬಟ್ ಈ ಬೈಬಲ್ ಪಠಣದ ಮೂಲಕ ಅದೊಂದು ಆಪರ್ಚುನಿಟಿ ಮೂಲಕ ನನ್ಗೆ ಅದೊಂದು ಕಂಪ್ಲೀಟ್ ಮಾಡಕ್ಕಾಗುತ್ತೆ ಅನ್ನೋದು ಒಂದು ಸಿಗ್ತಾ ಇದೆ. So thank you so much for Prashant Prem Kumar father and the whole team. Thank you so much. Thank you ma. Continue ಮಾಡಿ, ಸ್ಲಾಟ್ಸ್ ತಗೊಳ್ಳಿ, ಓದಿ. ಬೈಬಲ್ ಕ್ವಿಜ್ ಇದೆ, ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿ. You will feel the joy much more and more. Encourage your family members also. Thank you ma. We invite Gracie and family. ಮಕ್ಕಳೇ ಕಾಲ್ ಕಟ್ ಆಗುತ್ತೆ ಒಂದು 5-6 ನಿಮಿಷದಲ್ಲಿ.
ಸೊ ಮತ್ತೆ ರೀಜಾಯಿನ್ ಮಾಡಿ, ಸೇಮ್ ಲಿಂಕ್ ಜಾಯಿನ್ ಮಾಡಿ ನಾವು ಕಂಟಿನ್ಯೂ ಮಾಡೋಣ. ವಿ ಇನ್ವೈಟ್ ಗ್ರೇಸಿ ಮ್ಯಾಮ್ ಅಂಡ್ ಫ್ಯಾಮಿಲಿ. ಗುಡ್ ಈವ್ನಿಂಗ್ ಸಿಸ್ಟರ್. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ಪ್ರೀತಿಯ ಉತ್ತುಂಗ ಅಥವಾ ಪ್ರೀತಿಯ ಶ್ರೇಷ್ಠತೆಯನ್ನು ಇಂದಿನ ಶುಭ ಸಂದೇಶಗಳಲ್ಲಿ ಕಾಣಬಹುದು. ತಂದೆ ದೇವರು ತಾವಾಗೇ ಸ್ವಯಂ ಪ್ರೇರಣೆಯಿಂದ ಲೋಕದ ರಕ್ಷಣೆಗಾಗಿ ಮೊದಲ ಹೆಜ್ಜೆಯನ್ನು ಇಡುತ್ತಾರೆ. ತಮ್ಮ ಒಬ್ಬನೇ ಮಗನನ್ನು ಈ ಕಾರ್ಯಕ್ಕಾಗಿ ಈ ಲೋಕಕ್ಕೆ ಕಳುಹಿಸುತ್ತಾರೆ. ಒಬ್ಬ ದೀನನಾಗಿ ಹಿಂಸೆಯಿಂದ ಸಾಯುವನ್ನಾಗಿ ಕಳುಹಿಸುತ್ತಾರೆ, ಜೀವದಿಂದ ಎಬ್ಬಿಸುತ್ತಾರೆ. ಇದರ ಹಿಂದೆ ಇರುವುದು ಅದೇ ಶ್ರೇಷ್ಠ ಪ್ರೀತಿ. ಎಲ್ಲ ವಾಚನಗಳು, ದೇವರ ವಾಕ್ಯಗಳು ದೇವರ ಅಗಾಧ ಪ್ರೀತಿ, ಶಾಂತಿ ಹಾಗೂ ಕರುಣೆಯ ಬಗ್ಗೆ ಹೇಳುತ್ತದೆ. ಅದರಲ್ಲೂ ಶುಭ ಸಂದೇಶದ ಈ ಭಾಗಗಳನ್ನು ಶುಭ ಸಂದೇಶದೊಳಗಿನ ಶುಭ ಸಂದೇಶ ಎನ್ನಬಹುದು. ಜಗದ ಮೇಲಿನ ಪ್ರೀತಿಗಾಗಿ ಮಿಡಿದ ದೇವರು ಪ್ರೀತಿಯನ್ನು ಪ್ರಧಾನವಾಗಿಟ್ಟುಕೊಂಡು ಯಾರನ್ನೂ ಬಿಡದೆ ಲೋಕವನ್ನು ರಕ್ಷಿಸಲು ಮಾಡಿದ ಯೋಜನೆಯೇ ಇಡೀ ಶುಭ ಸಂದೇಶದ ತಿರುಳಾಗಿರುವುದರಿಂದ ಇತ್ತೀಚಿನ ವಾಕ್ಯಗಳು ಅತ್ಯಂತ ಪ್ರಧಾನ, ಹೃದಯಸ್ಪರ್ಶಿ ವಾಕ್ಯಗಳಾಗಿವೆ. ಪ್ರಭುವಿನ ಶುಭ ಸಂದೇಶ ಮಾನವನಿಗೆ ನಿರಂತರ ಬಿಡುಗಡೆಯನ್ನು ತರುವಂಥದ್ದು. ಶುಭ ಸಂದೇಶದ ಪಠಣ ಎಲ್ಲರಿಗೂ ತಲುಪುವಂಥದ್ದು. ಇದು ಕೇವಲ ದೀನರಿಗೆ, ಸುಜ್ಞಾನರಿಗೆ ಮಾತ್ರವಲ್ಲ, ಎಲ್ಲರಿಗೂ ಸ್ವರ್ಗ ಸಾಮ್ರಾಜ್ಯದ ಸತ್ಯ ಸಾರಲಾಗುತ್ತದೆ. ನಾವೆಲ್ಲೂ ಶುಭ ಸಂದೇಶದಲ್ಲಿ ಭರವಸೆ ಇಡಬೇಕೆಂದು ಪ್ರೇರೇಪಿಸುತ್ತಾರೆ. ಪ್ರತಿ ಕುಟುಂಬದಲ್ಲೂ ಪ್ರತಿಯೊಬ್ಬರೂ ಈ ಶುಭ ಸಂದೇಶವನ್ನು ಪಠಿಸಿ ಅದನ್ನು ಅರ್ಥೈಸಿಕೊಳ್ಳಲು ಅನುಕೂಲವಾಗಿರುವ ಈ ಬೈಬಲ್ ಗ್ರಂಥವನ್ನು ಪ್ರತಿಯೊಬ್ಬರೂ ಪ್ರತಿ ಕುಟುಂಬದಲ್ಲೂ ಓದಿ ನಜರೇತಿನ ಪ್ರೀತಿಯ ಸಹಬಾಳುವೆಯ ಕುಟುಂಬವಾಗಲೆಂದು ಪ್ರಾರ್ಥಿಸೋಣ. ನೆರೆಯವರು ಇದ್ದರಷ್ಟೇ ನಾವು ಇರಲು ಸಾಧ್ಯ, ಇಲ್ಲದಿದ್ದಲ್ಲಿ ನಾವು ಒಬ್ಬಂಟಿಗರು. ಬೈಬಲ್ ಪಠಣ ಮಾಡುವುದು ಪ್ರತಿಯೊಬ್ಬ ಶ್ರೀ ಸಾಮಾನ್ಯ ಕ್ರೈಸ್ತನ ಜೀವನದಲ್ಲಿ ಎಲ್ಲರಿಗೂ ಸಿಗದ ಒಂದು ಅಪರೂಪದ ಅವಕಾಶ. ಈ ಅವಕಾಶವನ್ನು ದಯಪಾಲಿಸಿದ ಬೆಂಗಳೂರಿನ ಧರ್ಮಾಧ್ಯಕ್ಷರಿಗೂ, ಸಂತ ಅಂತೋಣಿ ದೇವಾಲಯದ ಗುರುಗಳಾದ ಫಾದರ್ ಪ್ರಶಾಂತ್ ಪ್ರೇಮ್ ಕುಮಾರ್ ಅವರಿಗೂ, ಧರ್ಮಕ್ಷೇತ್ರದ ಪ್ರತಿಯೊಬ್ಬ ಕ್ರೈಸ್ತರಿಗೂ, ಪ್ರತಿಯೊಂದು ಕುಟುಂಬಕ್ಕೂ ನನ್ನ ಮನದಾಳದ ವಂದನೆಗಳು. ಥ್ಯಾಂಕ್ ಯು ಸಿಸ್ಟರ್. Thank you ma'am. Thank you so much. Yeah. Thanks. We invite Mary Rupa and family. Hello. Hello. Good Yes, evening, ma'am. sister. Good evening. ಗುಡ್ ಈವ್ನಿಂಗ್. ನಂಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆಲ್ಲ ಧನ್ಯವಾದಗಳು. ಮತ್ತೆ ನನ್ಗೆ ಬೈಬಲ್ ಅರ್ಧ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು, ಫುಲ್ ಓದ್ಬೇಕು ಅಂತ. ಅರ್ಧ ಸ್ಟಾರ್ಟ್ ಮಾಡಿದ್ದೆ, ಏನೋ ತೊಂದರೆಗಳಿಂದ ನಂಗೆ ಓದಕ್ ಸಾಧ್ಯನೇ ಆಗಿಲ್ಲ. ಆದ್ರೆ ಈಗ ರೀಸ್ಟಾರ್ಟ್ ಮಾಡಿದಕ್ಕೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ನನ್ ಏನಾದ್ರೂ ವಾಕ್ಯಗಳು ನನ್ ಮಕ್ಳಿಗೆ ಏನಾದ್ರೂ ಹೇಳ್ಬೇಕು, ನಮ್ಮ ಹಸ್ಬೆಂಡ್ಗೆ ಹೇಳ್ಬೇಕು ಅನ್ನೋ ವಾಕ್ಯಗಳೆಲ್ಲ ವಿಮೋಚನಾ ಕಾಂಡದಲ್ಲೆಲ್ಲ ಇತ್ತು ಸಿಸ್ಟರ್. ಅದ್ ಬೇರೆಯವ್ರು ಓದಿದಾಗ ಅವರು ಅದನ್ನ ಇದು ಮಾಡ್ತಾ ಇದ್ರು. ಅದ್ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. Thank you, Mary Rupa and family. We invite Martin and family. Good evening, sister. And good evening. ಗುಡ್ Good ಈವ್ನಿಂಗ್. evening, good evening, sir. Sister, he read Gujarati language. Yes. Yes. Go ahead, sir. ಸಿಸ್ಟರ್, ಆ್ಯಕ್ಚುಲಿ ನಾವು ಇಲ್ಲಿರೋದು ನಮ್ಗೆ ಕನ್ನಡ ಚೆನ್ನಾಗಿ ಗೊತ್ತಿದೆ, ಕನ್ನಡ ಓದ್ತಾ ಇದ್ದೀವಿ, ಬಟ್ ಓದೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಗುಜರಾತಿಗೆ ಓದಿದ್ದೀನಿ. ಸೊ ಅವಾಗ ಜಸ್ಟ್ ಅಂತೋನಾಜ್ ಅವ್ರು ನಮಗೆ ಹೇಳಿದ್ರು, ಈ ಥರ ನಾವು ಫಾದರ್ ಸ್ಟಾರ್ಟ್ ಮಾಡಿದ್ರೆ ನೀವು ಮಾಡೋಣ. ಸೊ ನಾನು ಫಸ್ಟ್ವರೆಗೂ ಒಂದೇ ಪ್ರಶ್ನೆ ಕೇಳಿದ್ದೀನಿ, ಐ ಆಮ್ ರೆಡಿ, ನಾನು ಓದ್ತೀನಿ. ಬಟ್ ಅಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರುತ್ತೆ. ಕೆಲವರು ಇದು ಮಾತಾಡ್ತೀರಾ, ತಮಿಳ್, ಕನ್ನಡ, ಸೊ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಬರ್ತದೆ. ಸೊ ಐ ಆಮ್ ರೀಡಿಂಗ್ ಇನ್ ಗುಜರಾತಿ. ಇಫ್ ಯು ಅಬ್ಜೆಕ್ಷನ್ ಇದ್ದರೆ ನಮಗೆ ಇವಾಗಲೇ ಹೇಳಿ, ನಾನು ಓದಲ್ಲ, ಇಲ್ಲಾಂತ ಐ ಆಮ್ ಕ್ವಿಕ್ವೈಡ್. ಕರೆಕ್ಟ್ ಸಿಸ್ಟರ್? ಫಸ್ಟ್ ನಾನು ಅಂತರಾಜ್ ಇರೋದು ಇಲ್ಲ, ಅದು ಬಿಷಪ್ ಹೌಸ್ ಅಂತ ಆಗ್ತಾ ಇದೆ. ಸೊ ನಮಗೆ ಏನು ಪ್ರಾಬ್ಲಮ್ ಬರಲ್ಲ, ಯು ಕ್ಯಾನ್ ರೀಡ್ ಯುವರ್ ಓನ್ ಲ್ಯಾಂಗ್ವೇಜ್. ಸೊ ನಾವು ಗುಜರಾತಲ್ಲಿ ಓದಿದ್ವಿ. ಐ ಥಿಂಕ್ ಇದು ನಮ್ಮ ಲೈಫ್ ಹಿಸ್ಟ್ರಿ, ಫುಲ್ ಫ್ಯಾಮಿಲಿ ಕಡೆಯಿಂದ ಐ ಥಿಂಕ್ ಇದು ಹಿಸ್ಟ್ರಿ ಫಾರ್ ಮೀ. ಯಾಕಂದರೆ ಈ ಥರ ಗುಜರಾತಿ ಬೈಬಲ್ ನಾನು ಎಲ್ಲಿ ಓದಿಲ್ಲ, ಲೈವ್ ಆಗಿ ಎಲ್ಲಿ ಓದಿಲ್ಲ ಸಿಸ್ಟರ್. ಇದು ಫಸ್ಟ್ ಟೈಮ್. ಆ್ಯಕ್ಚುಲಿ ನಾವು ಚಿಕ್ಕ ಫಸ್ಟ್ ಟೈಮಲ್ಲಿ ನಮ್ಮ ಡ್ಯಾಡಿ ಜೊತೆ ಹಳ್ಳಿ ಕಡೆ ಹೋಗ್ಬಿಟ್ಟು ಬೈಬಲ್ ಪ್ರಚಾರ ಮಾಡ್ತಾಯಿದ್ದೀವಿ ನಾವು ಆವಾಗ. ಸೊ ಆವಾಗ ಫ್ಯಾಮಿಲಿ ಜೊತೆ ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಪ್ರೇ ಎಲ್ಲ ಮಾಡ್ತಾಯಿದ್ದೀವಿ. ಐ ಥಿಂಕ್ ಇವಾಗೆಲ್ಲ ಬಂದಾಮೇಲೆ ಎಲ್ಲ ಮರ್ತ್ಬಿಡ್ತೀವಿ. ಟಿ ವಿ ಮೊಬೈಲ್ಸ್ ಎಲ್ಲ ಬಂದಾಮೇಲೆ 80% ಯಾರ ಮನೆ ಪ್ರಾರ್ಥನೆ ನನಗೂ ಗೊತ್ತಿಲ್ಲ. ಸೊ ಐ ಥಿಂಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಫಾದರ್ ಪ್ರೇಮ್ ಪ್ರಸಾದ್ ಆ್ಯಂಡ್ ಅಂತೋನಾಜ್ ಆಲ್ಸೋ. ಸೊ ಗಿವ್ ಮಿ ದಿಸ್ ಗುಡ್ ಆಪರ್ಚುನಿಟಿ ಆ್ಯಂಡ್ ಸಿಸ್ಟರ್, ಥ್ಯಾಂಕ್ ಯು ವೆರಿ ಮಚ್ ಸಿಸ್ಟರ್. ಆ್ಯಂಡ್ ಸಿಸ್ಟರ್, ಸಮ್ ಪರ್ಸನ್ ಟೋಲ್ಡ್ ಮೀ, ನೀವು ಯಾವಾಗ ಒಂದು ಲ್ಯಾಂಗ್ವೇಜ್ ಓದಿದ್ದಾರೆ ನಮಗೆ ಅರ್ಥನೂ ಆಗಿಲ್ಲ, ಅದು ಯಾವ ಲ್ಯಾಂಗ್ವೇಜ್ ಅಂತೆಲ್ಲ ಕೇಳ್ತಿತ್ತು. ಆವಾಗ ನಮ್ಗೆ ಸ್ವಲ್ಪ ಬೇಜಾರಾಗಿದೆ. ಸೊ ಐ ಥಿಂಕ್ ಓಕೆ, ಲೀವ್ ಇಟ್. ಯಾಕಂದ್ರೆ ನಮ್ಗೆ ಎಷ್ಟು ಗೊತ್ತಿದ್ದು ನಾವು ಓದಿದ್ದೀವಿ ಸಿಸ್ಟರ್. ಸೊ ನೆಕ್ಸ್ಟ್ ಐ ವಿಲ್ ಟ್ರೈ ಇನ್ ಕನ್ನಡ, ಪ್ರಾಮಿಸ್. ವೆರಿ ಗುಡ್. ಐ ವಿಲ್ ಲರ್ನ್
ಆಕ್ಚುಲಿ ಐ ನೋ ಕನ್ನಡ. ಸೊ ಚೆನ್ನಾಗಿ ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬಿಟ್ಟು ಐ ವಿಲ್ ರೀಡಿಂಗ್ ಇನ್ ಕನ್ನಡ. ಸೊ ನೆಕ್ಸ್ಟ್ ಟೈಮ್ ಯಾರು ಆಕ್ಚುಲಿ ನಿಮ್ಮ ರೀಡಿಂಗ್ ಹಿಟ್ ಆಗಿದೆ ಗೊತ್ತಾ? I shared it to all the parishes. I think around 100 people saw your reading. And I got so many messages. First time in my life I heard Gujarati. I was following in Kannada. But it is lovely, no, to hear some other authentic language reading and the joy and the happiness and the way you were proclaiming. It is truly a blessing. Thank you so much. Please continue reading. English ಆದ್ರೆ ಓದಿ, ಕನ್ನಡ ಆದ್ರೆ ಓದಿ. ನಿಮ್ಮ ಮದರ್ ಟಂಗ್ ಗುಜರಾತಿ ಇದ್ರೆ ಖಂಡಿತವಾಗ್ಲೂ ಓದಿ. ನಿಮ್ಮ ದಿವಸ ಕೊಟ್ಟಿರೋದು ನಿಮ್ಮ ಲ್ಯಾಂಗ್ವೇಜ್. ವಿ ಸಿಸ್ಟರ್ has encouraged us all the language we can read. God bless you. Thank you, sir. Take care. Yeah, Call okay, cut thank you. agute. Thank you, brother. God bless. Yeah, ಮತ್ತೆ please. rejoin ಮಾಡೋಣ please. ಮತ್ತೆ ಹಾ. rejoin ಮಾಡೋಣ. Cut ಮಾಡಿ ನಾದನ್ sir. Welcome back again. Mary, Reena and family. ಇದ್ದೀರಾ? Hello. Yes, ma'am. Good evening to all. Good evening, ma'am. ಈ ಒಂದು ಬೈಬಲ್ ಮ್ಯಾರಥಾನ್ ಅನ್ನ ಸ್ಟಾರ್ಟ್ ಮಾಡಿದ್ದು ಬಹಳ ಸಂತೋಷದ ವಿಷಯ. ನಾನು ಸ್ಟಾರ್ಟ್ ಮಾಡಿ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ ಸುಮಾರು ಸಲ. ಮತ್ತೆ ಕೆಲವೊಂದ್ಸಲ ತುಂಬಾ ದುಃಖ ಆದಾಗ ಅಥವಾ ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ದೇವ್ರ ವಾಕ್ಯ ನಮ್ಮ ಒಟ್ಟಿಗೆ ಮಾತಾಡುತ್ತೆ ಅಲ್ವಾ ಅಂತ ಹೇಳಿ ವಿಶ್ವಾಸ ಇಟ್ಟು ತೆಗೆದು ಹೋದಾಗ ತುಂಬಾ ಖುಷಿ ಕೊಡುತ್ತೆ. ಮತ್ತೆ ಅಲ್ಲಿಗೆ ನಿಲ್ಲಿಸ್ಬಿಡ್ತಾ ಇದ್ದೆ. ಆದ್ರೆ ಈಗ ಕಂಟಿನ್ಯೂಸ್ ಆಗಿ ಓದೋದು ನಂಗೆ ತುಂಬಾ ಸ್ಪಿರಿಚುವಲ್ ಲೈಫ್ ಅಲ್ಲಿ ಗ್ರೋತ್ ಆಗ್ತಾ ಇದ್ದೀನಿ ಅಂತ ಹೇಳಿ ಅನ್ಸುತ್ತೆ. ಮತ್ತೆ ಪ್ರತಿ ದಿನ ನಾವು ಜೀವನ ಹೇಗೆ ನಡೆಸ್ಬೇಕು ಅಂತ ಹೇಳಿ ಇಟ್ ಗಿವ್ಸ್ ಇನ್ಸ್ಟ್ರಕ್ಷನ್ ಫಾರ್ ಅ ಡೈಲಿ ಲೈಫ್. ಅಂದ್ರೆ ಪ್ರತಿ ದಿನ ನಮ್ಗೆ ಹೇಗೆ ನಡೆಸ್ಬೇಕು ಅಂತ ಹೇಳಿ ನಮ್ಗೆ ಇನ್ಸ್ಟ್ರಕ್ಷನ್ ಸಿಗ್ತಾ ಇದೆಯೇನೋ ಅಂತ ಹೇಳಿ ಇದು ಆಗ್ತಾ ಇದೆ. ಮತ್ತೆ ನಮ್ಗೆ ಯಾವ ರೀತಿ ನಾವು ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ ನಾವು ದಿನದ 24 ಗಂಟೆ ದೇವ್ರು ಕೊಟ್ಟಿದ್ದಾರೆ ನಮ್ಗೆ. ಜಪ್ಸರ ಮಾಡಿ ನಾವು ಮುಗಿಸ್ಬಿಡ್ತಾ ಇದ್ವಿ. ಆಗ ಮತ್ತೆ ಇನ್ನೊಂದು ಹಾಫ್ ಅನ್ ಅವರ್ ಎಕ್ಸ್ಟ್ರಾ ಈಗ ಪ್ರಾರ್ಥನೆಯಲ್ಲಿ ನಾವು ಸಮಯ ಕಳೀತಾ ಇದೀವಿ, ದೇವರೊಟ್ಟಿಗೆ ನಾವು ಹತ್ರ ಆಗ್ತಾ ಇದೀವಿ ಅಂತ ಹೇಳಿ ತುಂಬಾ ಸಂತೋಷ ಆಗತ್ತೆ. ಮತ್ತೆ ದೇವರಲ್ಲಿ ನನ್ಗೆ ನಂಬಿಕೆ ಹೆಚ್ಚಾಗಿದೆ. ಹಾಗೂ ಮತ್ತೆ ದೇವರ ಆಲೋಚನೆಗಳನ್ನ ನಾವು ತಿಳಿದುಕೊಳ್ಳಲಿಕ್ಕೂ ಸಹ ನಾವು ಪ್ರಯತ್ನ ಮಾಡ್ಬೋದು ಅಂತ ಹೇಳಿ, ಮತ್ತೆ ಆ ದೇವರ ಪ್ರೀತಿ ಎಷ್ಟು ಅಗಾಧವಾಗಿದೆ, ಆ ಒಂದೊಂದು ವರ್ಡ್ ಅದು ಮೀನಿಂಗ್ ತಿಳ್ಕೊಂಡ್ರೆ ಅದು ಎಷ್ಟು ನಮ್ಗೆ ರಿಯಲ್ ಲೈಫ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನನ್ಗೆ ಪರ್ಸನಲ್ ಆಗಿ ಅಷ್ಟು ಎಫೆಕ್ಟಿವ್ ಆಗಿದೆ. ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಮಾ, ವಂದನೆಗಳು. We invite Rani, Meghana and family. Rani and family, call alidira. Okay, we invite Ramya, Soumya and family. Ramya, Soumya and family. Anthony, Mary and family. ಸಿಸ್ಟರ್ ತುಂಬಾ ವಂದನೆಗಳು. Yes. ಆಂಟೋನಿ ರಾಜು ಫ್ಯಾಮಿಲಿ ಅವರಿಗೆ ತುಂಬಾ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತೆ ಈ ಬೈಬಲ್ ನನ್ನ ಮಗ ಯಾವತ್ತೂ ಓದಿಲ್ಲ. ಫಸ್ಟ್ ಟೈಮ್ ಅವನು ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗ ರೀಡಿಂಗ್ ಮಾಡ್ತಾನೆ. ನನಗೆ ತುಂಬಾ ಸಂತೋಷ ಆಗ್ತಾ ಇದ್ದ. ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಅಷ್ಟು ಸಂತೋಷ ಆಗ್ತಿದೆ. ನನ್ನ ಮಗ ಹೋಗ್ತಾ ಇದ್ರೆ ಓದ್ತಾ ಇದ್ರೆ ನನಗೆ ಒಂದು ಇದು. ಆದ್ರೆ ನನ್ನ ಮಗಳಿಗೆ ಹೆಲ್ತ್ ಇಶ್ಯೂ ಇದೆ. ಅವಳು ಓದ್ಬಿಟ್ರೆ ಸಾಕು. ನನಗೆ ಒಂದು ಆಸೆ ಇದೆ. ಅವಳಿಗಾಗಿ ನೀವು ಒಂದು ಪ್ರೇಯರ್ ಮಾಡಿ ತುಂಬಾ ಸಂತೋಷ ಆಗುತ್ತೆ. ನಮ್ಮ ಫ್ಯಾಮಿಲಿ ಕಡೆಯಿಂದ ನಮಗೆ ತುಂಬಾ ಕೃತಜ್ಞತೆ. ನಮ್ಮ ಮಗಳಿಗಾಗಿ ತುಂಬಾ ಪ್ರಾರ್ಥನೆ ಮಾಡಿ. Thank you brother. Sister, ಅಲ್ಲ ದಿನ ಬೆಳಿಗ್ಗೆ ಓದ್ತಾನ ಅಂತ ಕೇಳಿದ್ದು. ಓದ್ತಾನೆ ಮೇಡಮ್. ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗ ತುಂಬಾ ಓದ್ತಾನೆ, ರೀಡಿಂಗ್ ಮಾಡ್ತಾನೆ. ನಿನ್ನ ಹೆಸರು ಏನು? ಫೋಟೋನಲ್ಲಿ ಇರೋದು ಅವನೇನಾ? ಇವನೇ ಮೇಡಮ್. ಅವನೇ ಮೇಡಮ್, ಅವನೇ. ಇಮ್ಯಾನ್ಯುಯಲ್ ಪ್ರೀತಮ್. ಎಷ್ಟನೇ ಕ್ಲಾಸ್ ಅವನು? 4th ಸ್ಟ್ಯಾಂಡರ್ಡ್ ಮೇಡಮ್. ಖುಷಿ ಆಗುತ್ತೆ ನೋಡ್ಬೇಕಾದ್ರೆ ಅವನ್ನ. ಚಿಕ್ಕ ತುಂಬಾ ಮಕ್ಕಳು ಓದ್ಬೇಕಾದ್ರೆ. ಆಮೇಲೆ ಇವಾಗ ನೋಡಿ ನಾವು ಬೀಜ ಬಿತ್ತದ್ಮೇಲೆ ಅದು ಅವ್ರಿಗೆ ಬಂದ್ಬಿಡ್ತದೆ ಪ್ರಾಕ್ಟೀಸ್ ಆಗಿ. ಯಾಕೆಂತಂದ್ರೆ ಯಾಕೆ ಇವಾಗ ಈ ಜನರೇಷನ್ ನಮ್ಗೆ ಯಾವ್ದು ಇಲ್ಲ ಅದು ಅಂತಂದ್ರೆ ನಮ್ಗೆ ಯಾರು ಕೊಟ್ಟಿಲ್ಲ ಅದನ್ನ. ಅದಕ್ಕೆ ಸ್ಕೂಲ್ಗೆ ಹೋಗೋಕ್ ಮುಂಚೆ ಅಂದ್ರೆ ಬೈಬಲ್ ರೀಡಿಂಗ್ ಕೇಳ್ತಾನೆ ಮೇಡಮ್. ಅದು ಖುಷಿ ಆಗ್ತದೆ. ಒಳ್ಳೇದು ನೋಡಿ. ನಿನ್ನ ಹೆಸರು ಏನ್ ಪುಟ್ಟ? ಇಲ್ಲ
ಅನ್ಮ್ಯೂಟ್ ಮಾಡಿ ಅನ್ಮ್ಯೂಟ್ ಮಾಡಿ ಅರುಣ್. ಅನ್ಮ್ಯೂಟ್ ಮಾಡ್ಬೇಕು. ಅರುಣ್ ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡ್ಬೇಕು. ಹೇಳಮ್ಮ. ಇಮ್ಯಾನ್ಯುಯಲ್ ಇಮ್ಯಾನ್ಯುಯಲ್ ಪ್ರೀತಮ್. Yes. ವೆರಿ ಗುಡ್. ಕಂಟಿನ್ಯೂ God with us. ರೀಡಿಂಗ್ ಬೈಬಲ್. ಎಸ್, ಅದು ಡೈಲಿ ಮಾರ್ನಿಂಗ್ ಬೈಬಲ್ ಓದ್ತಾನೆ. ವಾವ್, ಅದೇ ವೆರಿ ಗುಡ್, ವೆರಿ ಗುಡ್. ಹ್ಯಾಪಿ ಟು ಕ್ಲಾಸ್ ಹಿಯರ್. ಹೋಗಕ್ ಮುಂಚೆ ಮಾಡ್ತಾನೆ ಮೇಡಮ್. ನೋಡಿ, Great. ಒಳ್ಳೆ ಇನ್ಸ್ಪಿರೇಷನ್. God bless. Lovely baby. Continue reading. Divsa Odama. Thank you so much. Thank you, brother. ಬೇರೆ ಥ್ಯಾಂಕ್ ಯು. ಬೇರೆ ಮೇರಿ, ಸೌಮ್ಯ, ಬೇರೆ ಯಾರನ್ನ ಶೇರ್ ಮಾಡ್ತೀರಾ? ಬೇರೆ ಫ್ಯಾಮಿಲೀಸ್ ಯಾರನ್ನ ಶೇರ್ ಮಾಡ್ತೀರಾ ಅಥವಾ ವಿ ವಿಲ್ ಕ್ಲೋಸ್? ಅಂಥೋನಿ ರಾಜ್ ಸರ್, ಎನಿಬಡಿ ಎಲ್ಸ್ ವಿ ಲೆಫ್ಟ್ ಔಟ್? ಸ್ಟೆಫಿನಾ ಅವರು ಇದ್ದಾರೆ ಮೇಡಮ್. Yes, ಸ್ಟೆಫಿನಾ, go ahead, ma. Good evening, sister, and good evening, father, and everyone. I'm really very happy to be part of this family Bible proclamation program. And it was a great thing to once again start reading the Bible from the beginning. I actually read the whole Bible earlier during our youth days. And currently I am reading the New Testament. But at that point of time, when we started reading this Bible from Genesis, and along with that, I continued reading the Old Testament along with the New Testament in the same pattern. I could reconnect certain things, and it was really very helpful, and it really helped me to increase my faith. And it was very nice to be a part of this community as a whole family. We thank you, Father, for this opportunity, and especially the Family Bible Proclamation team, Reverend Sister Virginia, Anita Madam, and Sir. Thank you so much. It is a great privilege for us. Thank you. thank you. We can Thank see you, the ma'am. joy on your face. Thank you. Thank you for Yes, sister, thank you. participating. Thank you, ma'am. Anybody else? We missed out Ramya, Soumya, No, Anthony, maybe Mary. Vishoda ma'am wants to talk now. Yes, please go. Mary Yashoda ma'am. Unmute ಮಾಡಿ ಮಾತಾಡಮ್ಮ. ಎಲ್ಲರಿಗೂ ನನ್ನ ಸಿಸ್ಟರ್ಸ್, ಫಾದರ್ಸ್ ಎಲ್ರಿಗೂ ನನ್ನ ನಮಸ್ಕಾರಗಳು. ಈ ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ದಿವಸದಿಂದ ನಾನು ಬೈಬಲ್ ಕಂಪ್ಲೀಟ್ ಮಾಡ್ತೀನಾ, ನನ್ನ ಕೈಲಿ ಆಗುತ್ತಾ ಅಂತ ತುಂಬ ಟ್ರೈ ಮಾಡಿದೆ. ಬಟ್ ತುಂಬ ಕಾರಣಾಂತರಗಳಿಂದ ಸುಮಾರು ಜನ ಹೇಳ್ತಾ ಇದ್ದಾರೆ, ಬೈಬಲ್ ಓದಬೇಕು ಅಂದರೆ ಅಯ್ಯೋ ಟೈಮ್ ಸಿಗ್ತಾ ಇಲ್ಲ, ಏನಾದರೂ ಒಂದು ಅಡೆತಡೆ ಬರ್ತಾ ಇರೋದು. ಇದೇ ಥರ ನನಗೂ ಕೂಡ ಆಗಿದೆ. ಬಟ್ ನಾನು ಎಷ್ಟೋ ಸರಿ ಥಿಂಕ್ ಮಾಡಿದ್ದೀನಿ, ಬೈಬಲ್ ನಾನು ಓದ್ತೀನಾ, ನನ್ನ ಕೈಲಿ ಸಾಧ್ಯ ಆಗುತ್ತೆ, ಅದು ಕಂಪ್ಲೀಟ್ ಮಾಡ್ತೀನಾ ಅಂತ ಸುಮಾರು ಸರಿ ಯೋಚನೆ ಮಾಡಿದ್ದೀನಿ. ಬಟ್ ಇವಾಗ ಇದು ಆನ್ಲೈನ್ನಿಂದ ನಮಗೆ ಈ ಥರ ಕೊಟ್ಟಿರೋದಕ್ಕೆ ನನಗೆ ಹೋಪ್ ಇದೆ. 100% ನಾವು ಕಂಪ್ಲೀಟ್ ಮಾಡ್ತೀವಿ, ಬೈಬಲ್ ಓದ್ತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂದಿದೆ. ಇನ್ನೂ ಚೆನ್ನಾಗಿ ಹೀಗೆ ಎಲ್ಲರೂ ನಮ್ಮ ಧರ್ಮ ಕೇಂದ್ರದ ಎಲ್ಲರೂ ಬಂದು ಇದರಲ್ಲಿ ಜಾಯಿನ್ ಆಗಿ ಪ್ರತಿಯೊಬ್ಬರು ಇದರ ಬೈಬಲ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಂತ ತುಂಬ ಒಂದು ಸಂತೋಷ. ಇದರಿಂದ ಅರ್ಥ ಮಾಡ್ಕೊಂಡ್ರೆ ತುಂಬ ಜನ ಲೈಫಲ್ಲಿ ಎಷ್ಟೋ ತಿಳ್ಕೊಳ್ಳೋದಿದೆ. ಈ ಬೈಬಲಿಂದ ಇನ್ನೂ ಎಷ್ಟೋ ಹೆಚ್ಚಾಗಿ ಜನಗಳು ಅರ್ಥ ಮಾಡ್ಕೊಳ್ಳೋದಿದೆ. ಈ ಥರ ಜಾಯಿನ್ ಆದರೆ ಎಲ್ಲರೂ ಕುಟುಂಬದಲ್ಲಿ ದೇವರ ಆಶೀರ್ವಾದ ಎಲ್ರಿಗೂ ಸಿಗುತ್ತೆ. ಈಗೇನೆ ಕನ್ನಡ ಯಾವ ಥರ ನೀವು ಕನ್ನಡನ ಇವಾಗ ಜಾಯಿನ್ ಆಗಕ್ಕೆ ಹೇಳಿದಾರೆ, ಅದೇ ಥರ ಇಂಗ್ಲೀಷ್ನು ಒಂದು ಟೈಮಿಂಗ್ಸು ಅಥವಾ ಬೇರೆ ಭಾಷೆನೂ ಒಂದು ಟೈಮಿಂಗ್ಸ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಇದು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಗುರುಗಳಾದ ಧರ್ಮ ಕೇಂದ್ರದ ಗುರುಗಳು ಪ್ರಶಾಂತ್ ಅವ್ರಿಗೂ ನನ್ನ ಧನ್ಯವಾದಗಳು, ನಮ್ಮ ಸಿಸ್ಟರ್ಸ್ಗೂ ಧನ್ಯವಾದಗಳು, ಹಾಗೂ ಆಂಥೋನಿ ರಾಜ್ ಅವ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಇದು ಎಲ್ಲ ಲ್ಯಾಂಗ್ವೇಜ್ ಇನ್ಕ್ಲೂಡ್ ಆಗಿದೆ. ಸೊ ದಿವಸ ಜಾಯ್ನ್ ಆಗೋ ಫ್ಯಾಮಿಲಿ ನಿಮ್ಮ ಪ್ರಿಫರ್ಡ್ ಲ್ಯಾಂಗ್ವೇಜಲ್ಲಿ ಓದ್ಬೋದು. ನಿಮಗೆ ಕನ್ನಡ ಇದ್ದರೆ ನೀವು ಕನ್ನಡ ಓದಿ, ಇಂಗ್ಲೀಷ್ ಇರೋರು ಇಂಗ್ಲೀಷ್ ಓದಿ, ತಮಿಳ್ ಇರೋರು ತಮಿಳ್ ಓದಿ. ಸೊ ಇದೊಂದು ಕಾಲ್ ಪ್ಯಾರಿಶ್ ಫ್ಯಾಮಿಲಿ ಥರ. ಸೊ ಹೊಸ ಫ್ಯಾಮಿಲೀಸ್ ಆ್ಯಡ್ ಮಾಡಿ, ಒಬ್ಬೊಬ್ರು ಒಂದೊಂದು ಫ್ಯಾಮಿಲಿನ ಆ್ಯಡ್ ಮಾಡಿ. ಸೊ ಬರೋ ತಿಂಗಳು ಅಂಥೋನಿ ರಾಜ್ ಸರ್ ನಡ್ಕೊಂಡು ಹೋಗ್ತಾರೆ. ಸೊ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎನಿಬಡಿ ಎಲ್ಸ್? ಬೇರೆ ಯಾರನ್ನ ಥ್ಯಾಂಕ್ ಯು ಶೇರ್ ಮಾಡೋಕ್ಕಿದ್ದೀರಾ? ಮೆಸೇಜ್ ಮಾಡಿ. ಅಥವಾ ಅಂಥೋನಿ ರಾಜ್ ಸರ್ ಅಷ್ಟೇ ಅಲ್ವಾ? 2-3 ರೆಸ್ಪಾಂಡ್ ಮಾಡಿಲ್ಲ, ಮೇರಿ, ಸೌಮ್ಯ ಅವರೆಲ್ಲ. ಸೆಕೆಂಡ್ ಲಾಗಿನ್ ಆಗಿಲ್ಲ ಮೇಡಮ್ ಅವರು.
ಓಕೆ ಫೈನ್. ನಾನ್ ಸೊ ಸಿಸ್ಟರ್ ವಂಡರ್ಫುಲ್. ಹೇಳಿ ಸರ್. ಸಿಸ್ಟರ್ 1 ಸೆಕೆಂಡ್. ಥ್ಯಾಂಕ್ಸ್ ಸಿಸ್ಟರ್. ಮಾತಾಡಪ್ಪ. ಸಿಸ್ಟರ್, ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ನನ್ ಇವಾಗೆಲ್ಲ ಜೊತೆಗೆ ನಮ್ ಮಿಸಸ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಅದ್ ಹೇಳಿದ್ರಲ್ಲ ನೀವು, ನಾನಿಲ್ಲ ಅಂದ್ರೂ ನಮ್ ಮಿಸ್ಸಸ್ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರಿ ನೀವು ಫಸ್ಟ್ ನಾನ್ ನಿಮ್ಗೆ ಫೋನ್ ಮಾಡಿದಾಗ. ಇವಾಗ ನಾವು ನಿಮ್ ಹೆಗಲ ಮೇಲೆ ಹಾಕ್ಬಿಟ್ಟು ಮುಂದೆ ಹೋಗ್ತಾ ಇದೀವಿ. ದಯವಿಟ್ಟು ಮುನ್ನಡ್ಸ್ಕೊಂಡು ಹೋಗಿ. ಆಮೇಲೆ ನನ್ಗೆ ಇವ್ರೆಲ್ಲಾರು ಸಪೋರ್ಟ್ ಕೊಟ್ರೆ ನಾನ್ ಖಂಡಿತ ಬೈಬಲ್ ನ ಮುಗಿಸ್ತೀವಿ. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಒಳ್ಳೆದು. ಆ ಸ್ಪಿರಿಟ್ ಫಾದರ್ ನನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೆ. ಫಾದರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸಿಸ್ಟರ್. ಫಾದರ್ ಇದ್ದಾರೆ ಗ್ರೂಪ್ ಅಲ್ಲಿ, ಕರೆಕ್ಟ್. ವೆಲ್ಕಮ್. ಈಸ್ ದೇರ್. ನಾನು ಲಾಸ್ಟ್ ಅಲ್ಲಿ ಕರೆಯೋಣ ಅಂತ. ಫಾದರ್ ಇದ್ದಾರೆ ಗ್ರೂಪ್ ಅಲ್ಲಿ ಇದ್ದಾರೆ. ಎಲ್ಲ ಮಕ್ಕಳು ಮಾತಾಡಿದ ಮೇಲೆ ಕರೆಯೋಣ ಅಂತ ವೇಟ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ಬೇರೆ ಯಾರನ್ನ ಶೇರ್ ಮಾಡೋರು ಇದ್ದೀರಾ? ಇಲ್ಲ ನಾವು ಫಾದರ್ನ ಇನ್ವೈಟ್ ಮಾಡೋಣ. ಸೊ ಟು ಫಾದರ್, ವಿ ವೆಲ್ಕಮ್ ಯು ಫಾದರ್. Good evening, all of you. Good evening, Father. Good evening, Father. I'm very happy. ನನಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಇಷ್ಟು ಜನ ಬೈಬಲ್ ಓದ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟೋ ಫ್ಯಾಮಿಲಿಗಳು ನಾವು ರೀಡಿಂಗ್ ಓದಿ ಅಂತ ಹೇಳಿದಾಗ ರೀಡಿಂಗ್ ಓದೋದಕ್ಕೆ ಮುಂದೆ ಬರಲ್ಲ. ನಮಗೆ ಜನ ನೋಡಿದ್ರೆ ಭಯ ಆಗುತ್ತೆ. ಜನ ನೋಡಿದ ತಕ್ಷಣ ಫೇಂಟ್ ಆಗ್ಬಿಟ್ಟು ಬಿದ್ದೋಗ್ಬಿಡ್ತೀವಿ, ತಲೆ ಸುತ್ತಿ ಅಂತ ಹೇಳ್ತಾರೆ. ಇದು ಒಳ್ಳೆ ಆಪರ್ಚುನಿಟಿ ಅವ್ರು ಕಲಿಯೋದಕ್ಕೆ ಮತ್ತೆ ಅವ್ರ ಮಕ್ಳಿಗೆ ಕಲ್ಸೋದಕ್ಕೆ. ಯಾಕಂದ್ರೆ ಕ್ರೈಸ್ತ ಧರ್ಮ ಅಂತ ಹೇಳಿದ್ರೆ ಶುಭ ಸಂದೇಶ ಸಾರೋದು. ಅದನ್ನೇ ಮತ್ತಾಯರು ಬರೆದ ಶುಭ ಸಂದೇಶ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳೋದು, ಹೋಗಿರಿ ನನ್ನ ವಾಕ್ಯವನ್ನ ಸಾರಿರಿ ಅಂತ. ಪ್ರತಿಯೊಬ್ಬರೂ ಸಾರ್ಬೇಕು. ಸಾರೋದು ಅಂತ ಹೇಳಿದ್ರೆ ನಾವು ಆ ವಾಕ್ಯನ ಅರ್ಥ ಮಾಡ್ಕೊಂಡಿರ್ಬೇಕು. ಇದೊಂದು ಒಳ್ಳೆ ಒಂದು ಚಾನ್ಸ್ ನಾವು ಬೈಬಲ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಹಾಗೂ ಆ ಬೈಬಲ್ ಪ್ರಕಾರ ನಾವು ನಮ್ಮ ಜೀವನವನ್ನು ಬೆಳೆಸ್ಕೊಂಡು ಆ ಬೈಬಲ್ ಪ್ರಕಾರ ಪ್ರಭು ಯೇಸು ಕ್ರಿಸ್ತರಿಗೆ ಸಾಕ್ಷಿ ಕೊಡೋದಕ್ಕೆ ಇದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ದಯವಿಟ್ಟು 21 ಕುಟುಂಬ ಮಾತ್ರ ಅಲ್ಲ, ನಮ್ಮ ಧರ್ಮ ಕೇಂದ್ರದಲ್ಲಿರುವಂತಹ ಸುಮಾರು 600 ಕುಟುಂಬಗಳಿವೆ. ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ರೆ ಇನ್ನೂ ಅಧಿಕ ಖುಷಿ ಆಗ್ತೈತೆ. ನನಗಿಂತ ಹೆಚ್ಚಾಗಿ ನಮ್ಮ ಮಹಾಧರ್ಮಾಧ್ಯಕ್ಷರಿಗೆ ದಯವಿಟ್ಟು ಈ 21 ಕುಟುಂಬದವರು ಬೇರೆ ಕುಟುಂಬದವ್ರನ್ನ ಕರ್ಕೊಂಡ್ ಬರ್ಬೇಕು. ಬೈಬಲ್ನ ಓದೋದಕ್ ಆಗಿಲ್ಲ ಅಂದ್ರೆ ಇವತ್ತು ಕೇಳಿಸ್ಕೊಂಡ್ರೂ ಒಳ್ಳೇದಾಗತ್ತೆ. ನಾವು ಓದೋದಕ್ ಬಂದಿಲ್ಲ ಅಂತ ಹೇಳಿದ್ರು ಕೇಳಿಸ್ಕೊಂಡ್ರೆ ಕುತ್ಕೊಂಡು ಬೇರೆಯವ್ರು ಓದೋದನ್ನ ಕೇಳಿಸ್ಕೊಂಡ್ರೆ ಪ್ರಭು ಯೇಸು ಕ್ರಿಸ್ತರ ವಾಕ್ಯ ನಮ್ಮಲ್ಲಿ ಜೀವ ನೀಡುತ್ತೈತೆ. ಇವತ್ತು ನನಗೆ ಇನ್ನೊಂದು ಏನಂತ ಹೇಳಿದ್ರೆ, 2019ರಲ್ಲಿ ನಾನು ಈ ತರ ಝೂಮ್ ಮೀಟಿಂಗ್ ನಲ್ಲಿ ಮಕ್ಕಳಿಗೆ ಕ್ಲಾಸ್ ತಗೊಳ್ತಾ ಇದೆ. ಇವತ್ತು ನಾನ್ ಝೂಮ್ ಮೀಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇದೆ. ಯಾಕಂದ್ರೆ ಯಾವ ರೀತಿ ನಡೀತೈತೆ ಅಂತ ನೋಡೋದಕ್ಕೆ. ಕಾಲೇಜ್ ಬಿಟ್ಟು ಸುಮಾರು 6 ತಿಂಗಳಾಯ್ತು. ಅದರಿಂದ ಯಾವ ರೀತಿ ನಡೀತೈತೆ ಅಂತ ನೋಡ್ಬೇಕಂತ ಆಸೆ. ನೀವು ನನಗೆ ಪಾಠ ತಗೊಂಡಂಗಾಯ್ತು. ಯಾಕಂದ್ರೆ ಸುಮಾರು 8 ವರ್ಷದ ಹಿಂದೆ ನಾವು ಇದ್ರಲ್ಲಿ ಕ್ಲಾಸಲ್ಲಿ, ಥಿಯಾಲಜಿ ಕ್ಲಾಸಲ್ಲಿ, ಬೈಬಲ್ ಕ್ಲಾಸಲ್ಲಿ ಕುತ್ಕೊಂಡಂಗೆ ಇವತ್ತು ಬೈಬಲ್ ಕ್ಲಾಸಲ್ಲಿ ಕುತ್ಕೊಂಡು ನೀವು ಓದ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ಮತ್ತೆ ನಾನು ಬೈಬಲ್ ಕ್ಲಾಸಲ್ಲಿ ಕುತ್ಕೊಂಡಿದ್ನ ಅನಿಸ್ತಾ ಇತ್ತು. ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ವಿಶೇಷವಾಗಿ ಸಿಸ್ಟರ್ ವರ್ಜಿನಿಯಾ ಅವ್ರನ್ನ ನಾನು ಬಿಷಪ್ ಹೌಸ್ ಅಲ್ಲಿ ಭೇಟಿಯಾಗಿ ಅವ್ರನ್ನ ಕೇಳ್ಕೊಂಡಾಗ ಪ್ರಾರಂಭಿಸೋಣ ಅಂತ ಹೇಳಿ 1 ತಿಂಗಳಲ್ಲೇ ಅವರು ಈ ಒಂದು ಪ್ರಯತ್ನವನ್ನ ಪಟ್ಟು ನಮ್ಮ ದೇವಾಲಯದಲ್ಲಿ, ಧರ್ಮ ಕೇಂದ್ರದಲ್ಲಿ ಈ ಒಂದು ಬೈಬಲ್ ಪಠಣವನ್ನ ಪ್ರಾರಂಭಿಸಿದ್ದಾರೆ. ಅವರಿಗೆ ನಮ್ಮ ಧರ್ಮ ಕೇಂದ್ರದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಹಾಗೂ ಅನಿತಾ, ನನ್ನ ಬೆಸ್ಟ್ ಫ್ರೆಂಡ್, ರೆಸರೆಕ್ಷನ್ ಚರ್ಚ್ ಇಂದ ಯಾವಾಗೂ ಸಪೋರ್ಟ್ ಆಗಿರ್ತಾರೆ. ಅವರು ಬೈಬಲ್ ಆಯೋಗದಲ್ಲಿರೋದ ನೋಡಿದ್ರೆ ನನ್ ಖುಷಿ ಆಗುತ್ತೆ. ಯಾಕಂದ್ರೆ ಅವತ್ತು ಮುಂದೆ ಬಂದಿಲ್ಲ, ಇವತ್ತು ನಮ್ಮ ಧರ್ಮ ಕೇಂದ್ರದಲ್ಲಿ ಮುಂದೆ ಇದ್ದಾರೆ. ಎಲ್ಲಾರು ನೋಡ್ತಾ ಇದ್ದಾರೆ. ನಮ್ಮ ಮಹಾಧರ್ಮ ಕ್ಷೇತ್ರದಲ್ಲಿ ಸುಮಾರು 138 ಧರ್ಮ ಕೇಂದ್ರಗಳಿವೆ. ಎಲ್ಲಾ ಧರ್ಮ ಕೇಂದ್ರದವರು ಅವ್ರನ್ನ ನೋಡ್ತಾರೆ ಯಾವ ರೀತಿ ಈ ಝೂಮ್ ಮೀಟಿಂಗ್ ಮೂಲಕ.
ಇದೊಂದು ಒಳ್ಳೆ ಚಾನ್ಸ್ ಅವ್ರಿಗೆ. ಅವರು ನಮ್ಮ ಧರ್ಮ ಕೇಂದ್ರದವ್ರಿಗೆ ಪ್ರೋತ್ಸಾಹಿಸಿ ಈ 1 ತಿಂಗಳ ಕಾಲ ಮುನ್ನಡೆಸಲಿಕ್ಕೆ ಅವ್ರಿಗೂ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಹಾಗೂ ನಾದನ್ ರವರು ಕೂಡ ಈ ಒಂದು ಮೀಟಿಂಗ್ ನ ಆಯೋಜಿಸಿ ಸಮಯಕ್ಕೆ ತಕ್ಕಂತೆ ಲಿಂಕ್ ಅನ್ನ ಕಳಿಸಿ ನಮ್ಮನ್ನ ಮುನ್ನಡೆಸಲಿಕ್ಕೆ ಅವರಿಗೂ ಕೂಡ ನಮ್ಮ ಧರ್ಮ ಕೇಂದ್ರದ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೇನೆ. ಬೈಬಲ್ ಪಠಣ ಇಲ್ಲಿಗೆ ನಿಲ್ಬಾರ್ದು, ಸಂಪೂರ್ಣವಾದ ಬೈಬಲ್ ಅನ್ನ ಮುಗಿಸ್ಬೇಕು. ಅದಾದ ನಂತರ ಇನ್ನೊಂದು ಸಲ ಆ ಬೈಬಲ್ ಪಠಣವನ್ನ ನಾವು ಎಲ್ಲರೂ ಒಟ್ಟಾಗಿ ಇನ್ನೊಂದ್ಸಲ ಓದಿ